ಮಳೆಯಿಂದ ಬೆಂಗಳೂರಿನ ಹಲವೆಡೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಸಾಯಿ ಲೇಔಟ್ ಜಲಾವೃತವಾಗಿತ್ತು. ಲೋಕಾಯುಕ್ತರು ಭೇಟಿಯನ್ನ ಕೊಟ್ಟರು. ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರ ಭೇಟಿಯಾಗಿದೆ. ಗಮನಿಸ್ತಾ ಇದ್ದೀರಿ, ಬಿಬಿಎಂಪಿ ಬಿಡಿಎ ಅಧಿಕಾರಿಗಳಿಗೆ ಲೋಕಾಯುಕ್ತರು ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಮೈಮೇಲೆ ಬಂದಾಗ ಗಂಟೆ ಬೆಂಕಿ ಹಚ್ಚಿದಾಗ ಮಾತಾಡೋದು, ಆ ನಂತರ ಹೋಗಿ ನಿಮ್ಮ ಕೆಲಸ ಮಾಡ್ಕೊತ ಆರಾಮ್ ಕೂತ್ಕೊಡು ಅಲ್ರಿ. ಇದು ದಿಸ್ ಈಸ್ ಪಾರ್ಟ್ ಆಫ್ ದ ರೇನಿ ಸೀಸನ್. ಯು ಕ್ಯಾನ್ ಇಮ್ಯಾಜಿನ್ ಇಫ್ ದೇರ್ ಇಸ್ ಎ ಹೆವಿ ಇನ್ಸೆಸೆಂಟ್ ಡೇಸ್ ಟುಗೆದರ್, ಮಂತ್ಸ್ ಟುಗೆದರ್ ಆದರೆ ಎಲ್ಲರೂ ಮುಳುಗಿ ಸತ್ತೋಗ್ಬಿಡ್ತಾರೆ. ಎಲ್ಲರೂ ನಿಮ್ಮ ಹೆಸರಲ್ಲೇ ಹೋಯ್ಕೊಂತ ಕುಂದಿರ್ಬೇಕಲ್ಲ ಜನ. This is what every year this is happening. You are not taking any action. ಮೊದಲು 1 ಅಡಿ ಬರ್ತಾ ಇತ್ತು, ಆಮೇಲೆ 2 ಅಡಿ ಆಯಿತು, 3 ಅಡಿ ಆಯಿತು. ಈ ಸಲ ಹೈಯೆಸ್ಟ್ 5.5 ಫೀಟ್ ಬಂದಿದೆ ಸರ್. ನಾವು 3 ದಿವಸದಿಂದ ಕರೆಂಟ್ ಇಲ್ಲ, ಪ್ರಾಬ್ಲಮ್. ಊಟ ಏನೋ ಕೊಡ್ತಾ ಇದ್ದಾರೆ ಇವಾಗ ಜಸ್ಟ್ ಟ್ರ್ಯಾಕ್ಟರ್ ಮನೆಗಳೆಲ್ಲ ಫುಲ್ ನೀರು ತುಂಬೋಗ್ಬಿಟ್ಟಿದೆ. ಮೋಟ್ರ್ ಹಾಕಿ ಇವಾಗ ಇದು ಮಾಡ್ತಾ ಇದ್ದಾರೆ. ನಿನ್ನೆ CM ಅವರೆಲ್ಲ ಬಂದಿದ್ರು, ಎಲ್ಲ ಮಾಡಿದ್ದಾರೆ. ನಾವೇನು ಕೇಳ್ತಾ ಇದೀವಿ ಅಂತಂದ್ರೆ, ಇದು ಎಷ್ಟು ವರ್ಷಗಳಿಂದ ಈ ಪ್ರಾಬ್ಲಮ್ ಇದೆ? 25 ವರ್ಷದಿಂದ ಇವ್ರು ಯಾರು ಏನು ಮಾಡಿಲ್ಲ, ಹೌದಿಲ್ಲ? ಇಲ್ಲಿವರೆಗೆ ನೀವು ಬರ್ದು ಹಾಕಿದ್ದೀರಾ? ಯಾರಿಗಾರ ಕಲ್ಲುಗಳನ್ನ ತೆಗೆದು ನೀರು ಹರಿಯೋದಕ್ಕೆ ಮಾಡಿದರಿ. ಅದಕ್ಕೆ ವ್ಯವಸ್ಥೆ ಮಾಡಿಸೋಣ ಆಯ್ತಾ? ನೀವು ಜವಾಬ್ದಾರಿ ತಗೊಳ್ಬೇಕು ಅದಕ್ಕೆ, ಆಯ್ತಾ? ಮನೆ ರೋಡಿಗೆ ಬಂದು ಮನೆ ಕಟ್ಟಿಬಿಡುದು ಅಥವಾ ಡ್ರೈನ್ ಮೇಲೆ ಮನೆ ಕಟ್ಟಿಬಿಡುದು ಅದನ್ನೆಲ್ಲ ಮಾಡಕ್ಕೆ ಈಗ ನೋಡಿ, ಇಲ್ಲಿ ಯಾವ್ದೊಂದು ಬೋರ್ ನೀರು ಹೋಗ್ತಾ ಇದೆ, ಅಷ್ಟಕ್ಕೆ ಸೆನ್ಸೇಷನಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಆಯ್ತು, ನಾನು ನೋಡ್ತೀವಲ್ಲ, ಹಿಯರಿಂಗ್ ಮಾಡ್ತೀವಿ. ಓಕೆ ಸರ್, ಆಯ್ತು, ಥ್ಯಾಂಕ್ ಯು. ಜನರ ಸಮಸ್ಯೆ ಏನಿದೆ, ಅವ್ರು ಯಾಕೆ ಈ ಸಮಸ್ಯೆ ಬಂತು, ಇದನ್ನ ಯಾಕೆ ಅಡ್ರೆಸ್ ಮಾಡಲಿಲ್ಲ ಮೊದಲು? ಇಲ್ಲಿ ರೆವಿನ್ಯೂ ಲೇಔಟ್ ಇದ್ರೆ ಅವ್ರಿಗೂ ಗೊತ್ತಿರ್ತದೆ, ಇಲ್ಲಿ ಆಫೀಸರ್ಸ್ಗಳಿಗೂ ಗೊತ್ತಿರ್ತದೆ. ಯಾಕೆ ಈ ಪ್ರಿವೆಂಟಿವ್ ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ ಅಂತ ಅನ್ನೋದನ್ನು ನೋಡ್ತೀವಿ. ವಿ ವಾಂಟ್ ಟು ಫಿಕ್ಸ್ ದ ರೆಸ್ಪಾನ್ಸಿಬಿಲಿಟಿ. ವೈ ದಿಸ್ ಈಸ್ ಹ್ಯಾಪನಿಂಗ್, ಇಯರ್ ಬೈ ಇಯರ್ ವೈ ಇಟ್ ಈಸ್ ಹ್ಯಾಪನಿಂಗ್, ಹೌದಾ? ಯಾಕೆ ಆಗ್ತಾ ಇದೆ, ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ ಅದಕ್ಕೆ, ಇದನ್ನೆಲ್ಲ ವಿಚಾರ ಮಾಡ್ತೀವಿ. ನೆಸೆಸರಿ ಆರ್ಡರ್ಸ್ ಪಾಸ್ ಮಾಡ್ತೀವಿ. ಅದಕ್ಕಾಗಿ ಇದು ಪಬ್ಲಿಕ್ ಇದರಲ್ಲಿ ಸುಮ್ಮನೆ ಭಾಷಣ ಮಾಡಿ ಹೋದ್ರೆ ಏನು ಉಪಯೋಗ ಆಗುತ್ತೆ? 12 ಗಂಟೆಗೆ ಇದೆ ನಮ್ಮ ಹಿಯರಿಂಗ್ ಇದೆ. ನೀವು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ.